ಓಕೆ, ದೆಹಲಿಯಿಂದ ನಮ್ಮ ಪ್ರತಿನಿಧಿ ರವೀಶ್ ಮತ್ತು ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರವೀಶ್ನ ಮಾತನಾಡಿಸೋದಾದ್ರೆ, ರವೀಶ್, ಇನ್ನು 1 ಗಂಟೆ ಬಾಕಿ ಇದೆ. ಕಾವೇರಿ ವಿಚಾರವಾಗಿ ಸುಪ್ರೀಂ ಅಂಗಳದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನುವಂತಹ 7 ಅರ್ಜಿಯ ವಿಚಾರಣೆ ಬರುತ್ತೆ ಅನ್ನುವಂಥದ್ದನ್ನ ಬೆಳಗಿನಿಂದಲೂ ನಾವು ಅಪ್ಡೇಟ್ ಮಾಡ್ತಾನೆ ಇದ್ದೀವಿ. ಇನ್ನ ಏನಾಗಬಹುದು ಅನ್ನುವಂತಹ ಕುತೂಹಲ ಜನರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಹೇಳಿದಂತೆ ಮತ್ತೆ ನೀರನ್ನ ಬಿಡಿ ಅನ್ನುವಂತಹ ಒಂದು ಆದೇಶವನ್ನೇ ನೀಡ್ಬಿಡುತ್ತಾ, ಅಥವಾ ಇಲ್ಲ ನೀವು ಡಿಸೆಂಬರ್ ವರೆಗೂ ನಿಮಗೆ ಅವಕಾಶ ಇದೆ, ನಂತರ ನೀವು ಬಿಡಿ ಅನ್ನುವಂತಹ ಒಂದು ಆದೇಶವನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ. ಸೊ ಇವತ್ತು ಸಭೆ ನಡೀತು ಹಿರಿಯ ವಕೀಲರ ಜೊತೆಗೆ. ಏನೆಲ್ಲ ಈ ಸಭೆಯಲ್ಲಿ ಚರ್ಚೆ ಆಯಿತು? ದಿವ್ಯಾ, ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಹಾಲ್ ನಂಬರ್ 3 ಒಂದು ದೀಪಕ್ ಮಿಶ್ರಾ ಮತ್ತೆ ಉದಯ್ ಲಲಿತ್ ಅವರ ಒಂದು ನ್ಯಾಯಪೀಠದಲ್ಲಿ ಒಂದು ವಿಚಾರಣೆಗೆ ಬರುತ್ತೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರ ಏನೆಲ್ಲ ಕಾನೂನಾತ್ಮಕ ಹೋರಾಟಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೆದಿದೆ. ಅಂದ್ರೆ ವಕೀಲರಾಗಿರ್ತಕ್ಕಂಥ ನಾರಿಮನ್ ಅವರ ಜೊತೆ ಜಯಚಂದ್ರ ಮತ್ತೆ ಎಂ ಬಿ ಪಾಟೀಲ್ ಅವರು ಕೂಡ ಒಂದು ಈಗಾಗಲೇ ಸಭೆಯನ್ನು ಕೂಡ ನಡೆಸಿ ಮಾತುಕತೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಭವನದಲ್ಲೂ ಕೂಡ ಒಂದು ಹಿರಿಯ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತೆ ಸಚಿವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ತಮಿಳುನಾಡಿಗೆ ಈಗ 3 ತಿಂಗಳ ಏನಿದೆ, ಆ 3 ತಿಂಗಳ ತನಕ ನಾವು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನೇ ಇದ್ರು ಜನವರಿ ಬಳಿಕ ನೀವು ಆದೇಶವನ್ನ ನೀವು ಇದು ಮಾಡಿ ಅನ್ನೋದನ್ನು ಕೂಡ ಕೇಳ್ಕೊಳ್ಳೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗಾಗಿ ಅಲ್ಲಿ ತನಕ ಕೂಡ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅಂತ ಕೂಡ ಈ ಒಂದು ವಾದದ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಮುಂದೆ ಸಾಕಷ್ಟು ಆಪ್ಷನ್ಗಳಿದೆ. ಅಂದ್ರೆ ಏನೆಲ್ಲ ಆಗ್ಬೋದು ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ನೀರು ಬಿಡುಗಡೆ ಮಾಡಿ ಅಂತ ಮತ್ತೆ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಬಹುದಾಗಿದೆ. ಇಲ್ಲ ಸುಪ್ರೀಂ ಕೋರ್ಟ್ 20ರಂದು ಏನು ಆದೇಶವನ್ನು ಹೊರಡಿಸುತ್ತಾ ಒಂದು ಆದೇಶವನ್ನು ಪಾಲನೆ ಮಾಡಿ ಆ ಬಳಿಕ ನಿಮ್ಮ ಮಾರ್ಪಾಡು ಅರ್ಜಿಯನ್ನು ನಾವು ವಿಚಾರಣೆ ಮಾಡ್ತೀವಿ ಅಂತ ಕೂಡ ಇದೆ. ಅದರ ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರ ಏನು ವಿಧಾನಮಂಡಲ ನಿರ್ಣಯ ತೆಗೆದುಕೊಂಡಿದೆ, ಆ ಒಂದು ನಿರ್ಣಯದ ಕೂಡ ಒಂದು ಆಕ್ಷೇಪವನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಆಕ್ಷೇಪವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ 1993ರಲ್ಲಿ ಏನು ಒಂದು ಪ್ರಕರಣ ಇತ್ತು, ಆ ಒಂದು ಪ್ರಕರಣ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆ ಒಂದು ನಿರ್ಣಯವನ್ನು ಕೂಡ ರದ್ದುಪಡಿಸಿತ್ತು. ಆ ಒಂದು ನಿರ್ಣಯವನ್ನು ಕೂಡ ಒಂದು ನೆನಪಿಸುವಂತಹ ಕೆಲಸ ಕೂಡ ಸುಪ್ರೀಂ ಕೋರ್ಟ್ ಮುಂದಾಗಬಹುದು. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಚೀಮಾರಿ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಮತ್ತೆ ಕಾವೇರಿ ಮೇಲುಸ್ತುವಾರಿ ಸಮಿತಿ ಏನಿದೆ, ಆ ಒಂದು ಮೇಲುಸ್ತುವಾರಿ ಸಮಿತಿಯ ಒಂದು ಅದರಂತೆ ನೀವು ನಡೆದುಕೊಳ್ಬೇಕು ಸೂಚನೆ ಅಂತ ಕೂಡ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಏನಿದೆ, ಇವತ್ತಿನ ಆದೇಶ ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ ರವೀಶ್, ಮತ್ತೆ ಸಂಪರ್ಕ ಮಾಡ್ತೀನಿ, ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ತೀನಿ. ಹಾಗೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಇನ್ನು ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡಲಾಗಿದೆ ಅನ್ನುವಂತಹ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂತೋಷ್ ಇಂದನೂ ಕೂಡ ಡೀಟೇಲ್ಸ್ ಪಡ್ಕೊಳ್ಳೋಣ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.